ಕಬ್ಬು ಬೆಳೆಗಾರರ ಹೋರಾಟವನ್ನ ಅಂತೂ ಇಂತೂ ರಾಜ್ಯ ಸರ್ಕಾರ ತಣ್ಣಗಾಗಿಸಿದೆ. 3,300 ರೂಪಾಯಿಯನ್ನ ನಿಗದಿ ಮಾಡಿದ್ದು ರೈತರ ಹೋರಾಟಕ್ಕೆ ಅಂತೂ ಇಂತೂ ಫಲ ಸಿಕ್ಕಿದೆ. ಕಾರ್ಖಾನೆ ಮಾಲೀಕರ ಸಂಧಾನ ಯಶಸ್ವಿಯಾಗಿದೆ ಅಂತ ಸರ್ಕಾರ ಹೇಳಿದ್ದು 3,200 ರೂಪಾಯಿ ಬದಲಾಗಿ 3,300 ರೂಪಾಯಿಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. 100 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡಲು ನಿರ್ಧಾರವನ್ನ ಮಾಡಿದ್ದು, ಹೆಚ್ಚುವರಿ 50 ರೂಪಾಯಿ ಹಣ ಕೊಡಲು ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಣ ಕೊಡಲು ಸಾಧ್ಯವಿಲ್ಲ ಅಂತ ಸಿಎಂಗೆ ಕೆಲ ಕಾರ್ಖಾನೆಯ ಮಾಲೀಕರು ಹೇಳಿದ್ದು, ಹೆಚ್ಚುವರಿ ಹಣ ಕೊಡಬೇಕಾದ್ರೆ ಮಾಲೀಕರು ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಕಾರ್ಖಾನೆ ಮಾಲೀಕರು. ಇನ್ನೆರಡು ದಿನಗಳಲ್ಲಿ ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಲಿದೆ. ಕಡ್ಡಾಯವಾಗಿ ಹೆಚ್ಚುವರಿ ಹಣ ನೀಡುವಂತೆ ಉಲ್ಲೇಖ ಮಾಡುವ ಸಾಧ್ಯತೆ ಕೂಡ ಸಾಧ್ಯತೆ ಇದ್ದು, ಕಾರ್ಖಾನೆಯಿಂದ ಖರೀದಿ ಮಾಡುವ ವಿದ್ಯುತ್ ದರವನ್ನು ಕೂಡ ಹೆಚ್ಚಿಸಬೇಕು. ಪ್ರತಿ ಯೂನಿಟ್ಗೆ 5.50 ರೂಪಾಯಿ ನೀಡಬೇಕು. ಅಂದರೆ ಸದ್ಯ ಪ್ರತಿ ಯೂನಿಟ್ಗೆ 3,500 ರೂಪಾಯಿ ಸರ್ಕಾರ ಕೊಡ್ತಿದೆ. ಸರ್ಕಾರ ದರ ಏರಿಸಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಜೊತೆಗೆ ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರ ಪ್ರತ್ಯೇಕಿಸಬೇಕು. ಹೀಗೆ ಹಲವಾರು ಬೇಡಿಕೆ ಈಡೇರಿಕೆಗೆ ಮಾಲೀಕರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇದೆಲ್ಲದರ ಮಧ್ಯೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಅಂದ್ರೆ ಸತತ 9 ದಿನಗಳಿಂದ ಕಬ್ಬು ಬೆಳೆಗಾರರ ರೈತರು ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಅಂತೂ ಇಂತೂ ರೈತರ ರೋಷಾಗ್ನಿಯನ್ನ ಪ್ರತಿಭಟನೆಯನ್ನ ತಣ್ಣಗಾಗಿಸಿದೆ ರಾಜ್ಯ ಸರ್ಕಾರ. ನಾನೇನ್ ಮಾಡ್ಬೇಕಪ್ಪ ಅಂತ ನಾವು ಹೇಳ್ಬೇಕಲ್ಲ. ಈಗ ನಮ್ಗೆ 9.25 ಏನು ಹೇಳಿಲ್ಲ. ನಮ್ಮ ಸುಳ್ಳಾನ ಕರ್ಸಿ ನಾವ್ ಏನ್ ಹೇಳ ಹೇಳ್ರಿ, ನಮಗೇನು ಗೊತ್ತಿಲ್ಲ. ನೀವು ನಮಗ್ ಕೂಡ್ಸಿರಿ. ಇದ್ದವ್ರು ನಮಗ್ ರೈತರಿಗೆ ಇದ್ರಾಗ ಬಹಳ ಅನ್ಯಾಯ ಆಗ್ರಿ. ನಮ್ಮ ಸುಳ್ಳಾನ ಕರ್ಸಿ ನಮ್ಗೆ ನಮಗೇನು ಗೊತ್ತಿಲ್ಲ. ನೀವು ನಮಗ್ ಕೂಡ್ಸಿರಿ. ಇದ್ದವ್ರು ನಿಮ್ಮನ್ನ ಕೇಳೇ ಮಾಡ್ರಿ. ನಮಗ ಈಗತನ ಸುಮ್ ಕೂಡ್ಸ್ಕೊಂಡು ಕುಂತೀರಿ. ನಮಗ್ ರೈತರಿಗೆ ಇದ್ರಾಗ ಬಹಳ ಅನ್ಯಾಯ ಆಗ್ರಿ ಅಣ್ಣಾರ. ಅಲ್ರಿ ನಾವು ಹಾವೇರಿ ರೀ. assured us that we will take a delegation from the state, our state, to the central government to ensure that the MSP, ethanol prices, ethanol allocation and sugar export decisions will be taken on timely, so that factory will be able to pay the announced price of 3,200 rupees per metric ton on time, and that will help the farmers. So I request all the farmer and farmer leaders to cooperate with the situation, as we all have declared the price almost more than 315 rupees more than FRP declared by Government of India. And we request Honorable Chief Minister to support the industry by executing power purchase agreements, by reducing water taxes, and by removing